ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಅನ್ನ ಮಾಡಿದಂತಹ ಡ್ರೋನ್ ಪ್ರತಾಪ್ ಏನಿದ್ದಾರೆ ಈಗ 3 ದಿನ ಅವರನ್ನ ಪೊಲೀಸ್ ಕಸ್ಟಡಿಗೆ ಈಗ ಒಪ್ಪಿಸಿರೋದು ಮಧುಗಿರಿಯ ಜೆಎಂಎಫ್ಸಿ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿದಂಥ ಡ್ರೋನ್ ಪ್ರತಾಪ್ ಈಗ 3 ದಿನ ಪೊಲೀಸ್ ಕಸ್ಟಡಿಗೆ ಹೋಗಬೇಕಾಗುತ್ತೆ. ಮಧುಗಿರಿಯ ಜೆಎಂಎಫ್ಸಿ ಕೋರ್ಟ್ನಿಂದ ಈಗ ಆದೇಶ ಹೊರಬಿದ್ದಿದೆ. ಕೃಷಿ ಹೊಂಡದಲ್ಲಿ ಸೋಡಿಯಂ ಬ್ಲಾಸ್ಟ್ ಮಾಡಿ ಯೂಟ್ಯೂಬ್ ಹಾಕಿ ಅಲ್ಲಿಂದ ವ್ಯೂಸ್ ಅನ್ನ ಪಡ್ಕೊಳ್ಳೋ ಹುಚ್ಚಿಗೋಸ್ಕರ ಈ ಥರ ಮಾಡಿದ್ದು. ಅದಾದ ನಂತರ ಅರೆಸ್ಟ್ ಮಾಡಿದರು. ಜನಾಕ್ರೋಶ ವ್ಯಕ್ತವಾಯಿತು. ಪೊಲೀಸರು ಅರೆಸ್ಟ್ ಮಾಡಿದರು, ಕೋರ್ಟಿಗೆ ಹಾಜರುಪಡಿಸಿದರು. ಈಗ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಮಂಜುನಾಥ್ ನಾಯಕನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಏನಿದೆ ಈ ಪ್ರಕರಣದ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್? ಅರುಣ್, ಈಗಾಗಲೇ ನಿನ್ನೆ ದಿನ ಏನು ಮಿಡಗೇಸಿ ಪೊಲೀಸರು ಡ್ರೋನ್ ಪ್ರತಾಪರನ್ನ ಬಂಧಿಸಿದ್ರು. ಅಕ್ರಮವಾಗಿ ಈ ರೀತಿ ಕೆಲಸ ಮಾಡಿದ್ದಾರೆ ಎನ್ನುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡುವಂತದ್ದು ಕೂಡ ಸ್ಫೋಟಕ ವಸ್ತುಗಳ ಸಂಗ್ರಹ ವಿಚಾರದಲ್ಲಿ ಆ ರೀತಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ನಿನ್ನೆ ದಿನ ಬಂಧನ ಮಾಡಿದ್ರು. ಇವತ್ತು ಸ್ಥಳ ಮಹಾಜರನ್ನು ಕೂಡ ಮಾಡಿದ್ರು. ಹಾಗೆ ವಿಚಾರಣೆಯನ್ನು ಕೂಡ ಮಾಡಿ ಮಧುಗಿರಿಯ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಇವತ್ತು ಸಂಜೆ 6 ಗಂಟೆ ಸುಮಾರಿಗೆ ಹಾಜರುಪಡಿಸಿದ್ರು. ಜೊತೆಗೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ಆದರೆ ನ್ಯಾಯಾಧೀಶರು ಕೇವಲ 3 ದಿನಗಳ ಕಾಲ ಅಷ್ಟೇ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಈಗ ಆದೇಶ ಹೊರಡಿಸಿರುವಂತದ್ದು. ಪೊಲೀಸರು ಇನ್ನಷ್ಟು ತನಿಖೆ ಮಾಡಬೇಕಾಗಿದೆ. ಈ ಮುಂದೆ ಹಿನ್ನೆಲೆಯಲ್ಲಿ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೇಳಿರುವಂತದ್ದು. ಆದರೆ ನ್ಯಾಯಾಲಯ ಕೇವಲ 3 ದಿನ ಮಾತ್ರ ಪೊಲೀಸ್ ಕಸ್ಟಡಿ ಕೊಟ್ಟು ಆದೇಶ ಹೊರಡಿಸಿರುವಂತದ್ದು. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.